ಕನ್ನಡ ಮಾಡಿದ್ದೀನಿ ಫಸ್ಟ್ ಲ್ಯಾಂಗ್ವೇಜ್, ಆಮೇಲೆ ಹಿಂದಿ ಮಾಡಿದ್ದೀನಿ, ಆಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸಹಿತ ಇದ್ದಾವೆ. ಮೇಲೆ ಪ್ಲೇ ಲಿಸ್ಟಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಪ್ಲೇ ಬಟನಲ್ಲಿ ವಿಡಿಯೋಗಳನ್ನು ಸಜೆಸ್ಟ್ ಮಾಡ್ತೀನಿ, ಅಲ್ಲಿ ತಾವುಗಳು ನೋಡ್ಬೋದು. ಶುರು ಮಾಡೋಣ. ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮಗೆ ಗೊತ್ತಿರ್ತಕ್ಕಂಥ ಮೊದಲಿಗೆ 8 ಪ್ರಶ್ನೆಗಳು ಬಹು ಆಯ್ಕೆ ಇರ್ತವೆ. ಸರಿಯಾಗಿರ್ತಕ್ಕಂಥ ಆಯ್ಕೆಯನ್ನು ಗುರುತಿಸಬೇಕಾಗ್ತದೆ. ವಿಡಿಯೋಗಳನ್ನು ತಾವು ಅಲ್ಲಲ್ಲಿ ಏನು ಮಾಡಬೇಕು, ಪಾಸ್ ಮಾಡಿ ಅವುಗಳನ್ನು ಬರೀತಕ್ಕಂಥ ಕೆಲಸವನ್ನು ತಮ್ಮಿಂದ ಆಗಬೇಕು. ಉತ್ತರಗಳು ಮಾದರಿ ಉತ್ತರಗಳನ್ನು ತಾವುಗಳು ನೋಡಬೇಕು. ಪ್ರಶ್ನೆ 4 ಹೋಯಿತು. 5 ಮಕ್ಕಳ ಸಹಾಯವಾಣಿ ಕರೆ ಸಂಖ್ಯೆ ಇದೆ. 6ನೇದಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಜೋಡಿ. ಪ್ರಶ್ನೆ 7 ಮಾನವ ಅಭಿವೃದ್ಧಿ ಸೂಚ್ಯಂಕ ಎಷ್ಟಿದೆ. ಪ್ರಶ್ನೆ 8 ಬಿಳಿ ಕ್ರಾಂತಿಯ ಪಿತಾಮಹ ಬಗ್ಗೆ ಕೇಳಿದರು. ಇನ್ನು 8 ಪ್ರಶ್ನೆಗಳಿರ್ತವೆ. ಅವುಗಳನ್ನು ಒಂದೊಂದು ಪೂರ್ಣ ವಾಕ್ಯದಲ್ಲಿ ತಾವೇನು ಮಾಡಬೇಕು, ಉತ್ತರಗಳನ್ನು ಕೊಡಬೇಕು. ಒಟ್ಟು 8 ಪ್ರಶ್ನೆಗಳು ಇರ್ತವೆ. ಈ ತರನಾಗಿ ಮಾದರಿ ಉತ್ತರವನ್ನು ತಾವು ನೋಡೋದ್ರಿಂದ ತಮಗೆ ಗೊತ್ತಾಗ್ತದೆ. ಇನ್ನು ಮುಂದೆ ಪ್ರಶ್ನೆ ಸಂಖ್ಯೆ 3ರಲ್ಲಿ 8 ಪ್ರಶ್ನೆಗಳಿರ್ತವೆ. 2 ಅಂಕ ತಲಾ, ಒಟ್ಟು 16 ಇರ್ತದೆ. ಪ್ರಶ್ನೆ ಸಂಖ್ಯೆ 19. ಪ್ರಶ್ನೆ ಸಂಖ್ಯೆ 20 ಬಂತು. ಪೂರ್ವ ಕರಾವಳಿ ಮೈದಾನ ಮತ್ತು ಪಶ್ಚಿಮ ಕರಾವಳಿ ಮೈದಾನ ನಡುವಿನ ವ್ಯತ್ಯಾಸವನ್ನು ಕೇಳಿದ್ರು. 21ನೇ ಪ್ರಶ್ನೆ ಸಂಖ್ಯೆ ಇದೆ. ಪ್ರಶ್ನೆ ಸಂಖ್ಯೆ 22 ವೈಯಕ್ತಿಕ ಸಂಪರ್ಕ, ಸಮುದಾಯ ಸಂಪರ್ಕ, ಸಾರ್ವಜನಿಕ ವೆಚ್ಚದ ಮೇಲೆ. ಪ್ರಶ್ನೆ ಸಂಖ್ಯೆ 23 ಇದೆ. ಪ್ರಶ್ನೆ 24ರಲ್ಲಿ ಬ್ಯಾಂಕ್ನಲ್ಲಿರ್ತಕ್ಕಂಥ ಖಾತೆಗಳ ಬಗ್ಗೆ ಕೇಳಿದರು. ಮುಖ್ಯ ಪ್ರಶ್ನೆ 6ಕ್ಕೆ ಹೋಗೋದಾದರೆ ಒಟ್ಟು 9 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದಕ್ಕೂ ಕೂಡ 3 ಅಂಕಗಳು. ಇಲ್ಲಿ ಭೂ ಕಂದಾಯ ಪದ್ಧತಿಗಳ ಮೂಲಕ ಕೃಷಿಯ ಮೇಲೆ ಬೀರಿರ್ತಕ್ಕಂಥ ಪ್ರಭಾವವನ್ನು ಕೇಳಿದ್ದಾರೆ. ಪ್ರಶ್ನೆ 26 3 ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧದ ಮೂಲಕ ಟಿಪ್ಪು ಸುಲ್ತಾನ ಪ್ರಾಬಲ್ಯ ಕುಗ್ಗಿಸಿತು, ಕಾರಣ ಅಥವಾ ಎನಿ ಬೆಸೆಂಟರ ಕೊಡುಗೆಗಳ ಬಗ್ಗೆ ಕೇಳಿದ್ದಾರೆ. ನಾವು ಇದೇ ತರನಾಗಿ ಉತ್ತರಗಳನ್ನು ಬರೀಬೇಕು ಪಾಯಿಂಟ್ಸ್ ವೈಸ್. ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅಂಕಗಳು ಸ್ಕೋರ್ ಏನಾಗ್ತದಪ್ಪ ಅಂದ್ರೆ ಆಗ್ತದೆ. 20ನೇ ಶತಮಾನದಲ್ಲಿ ಚೀನಾ ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣ, ಇದು ಕೂಡ 3 ಅಂಕಕ್ಕೆ ಕೇಳಿದ್ರು. ಉತ್ತರಗಳನ್ನು ನೋಡಿ. ಪ್ರಶ್ನೆ 28 ಭಾರತ ಮತ್ತು ರಷ್ಯಾ ದೇಶದ ನಡುವಿನ ಸಂಬಂಧ. ಅಸ್ಪೃಶ್ಯತೆಯ ಸಮಸ್ಯೆ ಬಗ್ಗೆ ಇದೆ ನೋಡಿ ಪ್ರಶ್ನೆ, 3 ಅಂಕಕ್ಕೆ. ಪ್ರಶ್ನೆ ಸಂಖ್ಯೆ 30 ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಪ್ರದೇಶಗಳು ಕಡಿಮೆಯಾಗಲಿಕ್ಕೆ ಕಾರಣ. ಇವೆಲ್ಲ ಕಾರಣಗಳಿಂದನೇ ಕೂಡ ಏನಾಗ್ಲಾಗತ್ತದಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಪ್ರದೇಶಗಳು ಕಡಿಮೆ ಆಗ್ತಾ ಇದ್ದಾವೆ. ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆಗಳು ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲೇ ಹೆಚ್ಚು ಕೇಂದ್ರೀಕೃತಗೊಳ್ಳಿಕ್ಕೆ ಕಾರಣ ಏನು. 31 ಅಥವಾ ಇನ್ನೊಂದು ಪ್ರಶ್ನೆ ಇದೆ, ಮಾನವನ ಚಟುವಟಿಕೆಗಳು ಪ್ರವಾಹ ಮತ್ತು ಭೂಕಂಪಕ್ಕೆ ಕಾರಣ ಆಗ್ತಾ ಇದ್ದಾವೆ, ಸ್ಪಷ್ಟೀಕರಿಸಿರಿ. ಪ್ರವಾಹ ಮತ್ತು ಭೂಕುಸಿತ ನೋಡಿ ಅವು ಪಾಯಿಂಟ್ಸ್ಗಳು.
ಭೂಕುಸಿತದಲ್ಲಿ ಅರಣ್ಯ ನಾಶ ಇದೆ, ರೈಲು ರಸ್ತೆ ನಿರ್ಮಾಣ ಇದೆ, ವಿದ್ಯುತ್ ಯೋಜನೆ ಮತ್ತು ಅಣೆಕಟ್ಟುಗಳ ನಿರ್ಮಾಣ ಇದೆ, ಗಣಿಗಾರಿಕೆ ಮತ್ತು ಕಲ್ಲುಗಾರಿಕೆ ಇದೆ. 32 ಪಂಚಾಯತ್ ರಾಜ್ ವ್ಯವಸ್ಥೆ ಗುಣಲಕ್ಷಣಗಳು ಅಥವಾ ಹಣದ ವಿಕಾಸದ ವಿವಿಧ ಹಂತಗಳು. ಈ ಉತ್ತರದಲ್ಲಿರ್ತಕ್ಕಂಥದ್ದು ಪಂಚಾಯತ್ ರಾಜ್ ವ್ಯವಸ್ಥೆ ಲಕ್ಷಣಗಳು ಇದಾವೆ. ಇಲ್ಲಿ ಬಂತು ಹಣದ ವಿಕಾಸದ ವಿವಿಧ ಹಂತಗಳು. ಪ್ರಶ್ನೆ 33 ಜಾಗತೀಕರಣದಿಂದ ದೇಶದ ಅಭಿವೃದ್ಧಿ ಆಗ್ತದೆ ಹೇಗೆ, ಅಥವಾ ಉದ್ದಿಮೆದಾರನಿಂದ ಆರ್ಥಿಕ ಅಭಿವೃದ್ಧಿ ಆಗ್ತದೆ ಹೇಗೆ ಅಂತ ಇದೆ. ಇದು ಜಾಗತೀಕರಣದ ಬಗ್ಗೆ ಇತ್ತು. ಆಮೇಲೆ ಇದು ಇತ್ತು ಉದ್ಯಮದಾರನಿಂದ ದೇಶದ ಅಭಿವೃದ್ಧಿಯನ್ನು ಆಗ್ತದೆ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಮುಖ್ಯಾಂಶಗಳು. ಮುಖ್ಯ ಪ್ರಶ್ನೆ 5ಕ್ಕೆ ಹೋಗೋಣ. 4 ಅಂಕದ 4 ಪ್ರಶ್ನೆಗಳಿದ್ದಾವೆ. ಇದು ಅಸಹಕಾರ ಚಳವಳಿಯ ಮುಖ್ಯ ಕಾರ್ಯಕ್ರಮಗಳು. ಅಸಹಕಾರ ಚಳವಳಿಯ ಪ್ರಮುಖ ಕಾರ್ಯಕ್ರಮಗಳನ್ನು ಕೂಡ 4 ಅಂಕಕ್ಕೆ ಕೇಳಿದ್ರು. ಎರಡನೇದು 1857ರ ದಂಗೆಗೆ ರಾಜಕೀಯ ಅಥವಾ ಆಡಳಿತಾತ್ಮಕ ಕಾರಣ ಅಥವಾ ಸ್ವಾತಂತ್ರ್ಯ ಚಳವಳಿಯಲ್ಲಿ ಉದಾರ ರಾಷ್ಟ್ರೀಯವಾದದ ಕಾಲ. ಇದು 1857ರ ದಂಗೆಗೆ ರಾಜಕೀಯ ಕಾರಣಗಳು. ಇವೆಲ್ಲಗಳು ಕೂಡ ರಾಜಕೀಯ ಕಾರಣ, ಜೊತೆಗೆ ಇವು ಕೆಳಗಿನ ಇರ್ತಕ್ಕಂಥದ್ದು ಆಡಳಿತಾತ್ಮಕ ಕಾರಣಗಳು ಆಗಿದ್ದಾವೆ 1857ರ ದಂಗೆಗೆ. ಇದು ಉದಾರ ರಾಷ್ಟ್ರೀಯವಾದ ಇದೆಯಲ್ಲ, ಆ ಪ್ರಶ್ನೆಯ ಒಂದು ಮುಖ್ಯಾಂಶಗಳು. 36 ಇದೆ, ಮಹಿಳೆಯರ ಸಾಧನೆ ಪರಿಸ್ಥಿತಿಯನ್ನು ಸುಧಾರಲಿಕ್ಕೆ ಏನು ಮಾಡಬೇಕು. ನಾವೆಲ್ಲ ಏನೇನು ಮಾಡಬೇಕಾಗಿದೆ ಮಹಿಳೆಯರ ಸ್ಥಾನಮಾನ ಸುಧಾರಣೆಗಾಗಿರ್ತಕ್ಕಂಥ ಅಂಶಗಳು. ಗೋಧಿ ಮತ್ತು ಕಬ್ಬು ಬೆಳಿಲಿಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಅಂಶಗಳನ್ನು ತಾವುಗಳು ಬರಿಬೇಕು. ಇಲ್ಲಿದೆ ನೋಡಿ, ಗೋಧಿ ಮತ್ತು ಕಬ್ಬು. ಈ ಥರನಾಗಿ ತಾವೇನು ಮಾಡಬೇಕಪ್ಪ ಅಂದರೆ ಉತ್ತರಗಳನ್ನು ಬರಿಬೇಕು. ಇನ್ನು ಮುಂದೆ ಹೋಗೋಣ. 38ರಲ್ಲಿ ಭಾರತದ ನಕಾಶೆಯನ್ನು ಬಿಡಿಸಬೇಕು. ಅದರಲ್ಲಿ ಈ 4 ಸ್ಥಳಗಳನ್ನು ತಾವೇನು ಮಾಡಬೇಕು, ಗುರುತನ್ನು ಮಾಡಬೇಕು. ಅದರ ಉತ್ತರ ಹೀಗಿದೆ ನೋಡಿ. ಸೊ ಭಾರತದ ನಕ್ಷೆ ಇದೆ, ಎಸ್, ಭಾರತದ ನಕ್ಷೆ ಇದೆ. ಆಮೇಲೆ ಈ ಭಾರತದ ನಕ್ಷೆಯಲ್ಲಿರ್ತಕ್ಕಂಥ ಸ್ಥಳಗಳು, ಈ 4 ಸ್ಥಳಗಳನ್ನು ತಾವು ಸರಿಯಾಗಿ ಗುರುತಿಸಿದ್ದೆ ಆದರೆ ಏನಾಗ್ತದಪ್ಪ ಅಂದರೆ 4 ಅಂಕಗಳು ಸಿಗ್ತದೆ. ಇದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಇರ್ತಕ್ಕಂಥ ಪ್ರಶ್ನೆ ಇತ್ತು. ವಿವಿಧ ದೇಶ ನದಿ ಕದ್ಮಿ ಯೋಜನೆಗಳು ಹೇಗೆ ಉಪಯುಕ್ತವಾಗಿವೆ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಸೆಪ್ಟೆಂಬರ್ 2020ರಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆಯ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಮತ್ತು ಮಾದರಿ ಉತ್ತರಗಳನ್ನು ನೋಡಿಕೊಂಡು ಬಂದಿವಿ. ಸೊ ಬಹಳಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ತಮ್ಮಲ್ಲಿ ಬಹಳಷ್ಟು ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ. ಸಿಗುವ ಮತ್ತೆ ಹೊಸ